श्रीगुरुभ्यो नमः। हरिः ओम। गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादिशश्चेति ज्योतिश्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನೋಡಿ, ಯುಗಾದಿಯ ಭವಿಷ್ಯವನ್ನು ಗಮನಿಸೋಣ. ವೃಷಭ ರಾಶಿಯವರಿಗೆ ಹೇಗಿದೆ? ಕೃತಿಕಾ ನಕ್ಷತ್ರ 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮತ್ತು ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವು ವಿಶೇಷವಾಗಿ ಈ ಒಂದು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಅಂದರೆ ವರ್ಷದಲ್ಲಿ ಈ ನಕ್ಷತ್ರಕ್ಕೆ ನಿರಂತರವಾದಂಥ ಪರಿಹಾರಗಳನ್ನು ಏನು ಮಾಡಬಹುದು, ಮತ್ತು ಯಾವ್ಯಾವ ಗ್ರಹಸ್ಥಿತಿ ಹೇಗಿದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದು ನೋಡಿ, ಇದು ಪರಾಭವ ಸಂವತ್ಸರ ಅಂತ. ಯಾಕಂದರೆ ಸಂವತ್ಸರಕ್ಕೆ ವಿಶೇಷವಾಗಿ ಗುರುವೇ ಅಧಿಪತಿಯಾಗಿರ್ತಾನೆ, ರಾಜನೇ ಗುರುವು. ಹಾಗಾಗಿ ಧರ್ಮ ಮತ್ತು ಸಾಧನೆ ಮತ್ತು ಮನಸ್ಸಿನ ಅನೇಕ ಇಷ್ಟಾರ್ಥಗಳು ನೆರವೇರುವಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು. ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ನಾವು ತಿಳ್ಕೊಂಡು ಹಂತ ಹಂತವಾಗಿ ಫಲಗಳನ್ನು ನಾವು ವಿವರಣೆ ಮಾಡ್ತಾ ಹೋಗೋಣ. ಯಾಕಂದರೆ ವೃಷಭ ರಾಶಿ ಅಂತಂದರೆ ಗೊತ್ತಿದೆ ನಿಮಗೆ, ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಭಗವಂತ ನೀಡ್ತಾ ಇದ್ದಾನೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಡೆ ಸತ್ಶನಿಯಾಗಲಿ ಅಥವಾ ಬೇರೆ ಅಷ್ಟಮ ಶನಿಯಾಗಲಿ ಬೇರೆ ರೀತಿಯಾದಂಥದ್ದಿಲ್ಲ. ನಾವು ಸಾಮಾನ್ಯವಾಗಿ ಗೋಚಾರದಲ್ಲಿ ಮುಂದೆ ಹೇಳುವಂತಹ ಗ್ರಹಸ್ಥಿತಿಗಳನ್ನು ಸಾಮಾನ್ಯವಾಗಿ ಶನಿ, ಗುರು, ರಾಹು, ಕೇತು ಮೊದಲಾದಂಥ ಗ್ರಹಗಳನ್ನು ಅವಲೋಕನೆ ಮಾಡಿ ಈ ಫಲ ನಿರೂಪಣೆ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾದಂತಹ 100ಕ್ಕೆ 100 ಆಗತ್ತಾ ಅಂತ ಹೇಳಿ ಕೇಳಲಿಕ್ಕೆ ಹೋದರೆ ಸ್ವಲ್ಪ ಕೆಲವೊಂದು ಸಲ ನಿಮ್ಮ ದಶಾಭುಕ್ತಿಗಳು, ನಿಮ್ಮ ವೈಯಕ್ತಿಕವಾದಂಥ ಜಾತಕಗಳು ಕೂಡ ಪ್ರಬಲವಾಗ್ತದೆ. ಹಾಗಿದ್ದಾಗ ನೋಡಿ, ನಿಮ್ಮ ರಾಶಿಯಿಂದ ಆರಂಭದ ದಿವಸದಲ್ಲಿ ಗುರು 2ನೇ ರಾಶಿಯಲ್ಲಿ ಇರ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. 1/6/2026 ಅಲ್ಲಿಗೆ ಜೂನ್ವರೆಗೂ ಕೂಡ ಗುರು ನೀವು ಬಹಳ ಪ್ರಬಲವಾಗಿರ್ತಾನೆ. ಗುರುವಿನ ಅನುಗ್ರಹ ಆಶೀರ್ವಾದ ಇರುತ್ತೆ. ಅನಂತರ ಗುರು ಹಾಗೆಯೇ ಮುಂದೆ ಕರ್ಕ ರಾಶಿಗೆ ಹೋಗ್ತಾನೆ. ಕರ್ಕ ರಾಶಿಗೆ ಹೋಗಿದಾಗೂ ಸ್ವಲ್ಪ ಅಷ್ಟೊಂದು ತೃತೀಯ ರಾಶಿ ಗುರುವಿನ ಬಲ ಇಲ್ಲ. ಇನ್ನು ಚತುರ್ಥ ರಾಶಿಗೆ ಹೋದಂತಹ ಸಿಂಹರಾಶಿಗೆ ಹೋದಂತಹ ಗುರುವು ಕೂಡ ಅಷ್ಟೊಂದು ಬಲವಾದಂಥದ್ದಿಲ್ಲ. ಯಾಕಂದರೆ ವಕ್ರವೂ ಕೂಡ ಗುರು ಆಗ್ತಾನೆ, ಮತ್ತು ಸಿಂಹರಾಶಿಗೂ ಕೂಡ ಗುರು ಹೋಗಿಬಿಡ್ತಾನೆ. ಇನ್ನು ವಿಶೇಷವಾಗಿ ಗಮನಿಸುವಂಥದ್ದು ನೋಡಿ, ಏಕಾದಶದಲ್ಲಿ ಶನೈಶ್ಚರನಿದ್ದಾನೆ. ಹಾಗಾಗಿ ಏಕಾದಶದಲ್ಲಿರುವಂತಹ ಶನೈಶ್ಚರನು ನಿಮಗೆ ಒಂದು ಹಂತದ ಲಾಭವನ್ನು, ಸಮಾಧಾನವನ್ನು, ತೃಪ್ತಿಯನ್ನು ಕೊಡ್ತಾ ಇದ್ದಾನೆ. ಶನೈಶ್ವರ ಏನು ಮಾಡ್ತಾ ಇದ್ದಾನೆ? ನಿಮಗೆ ಒಂದು ಹಂತದ ನೆಮ್ಮದಿ, ತೃಪ್ತಿಯನ್ನು ಕೊಡ್ತಾ ಇದ್ದಾನೆ. ಶನೈಶ್ವರ ಕೈ ಬಿಡಲಿಲ್ಲ. ಏಕಾದಶದಲ್ಲಿರುವಂತಹ ನಿಮ್ಮ ರಾಶಿಗೆ ಮಿತ್ರನಾದಂಥ ಶನೈಶ್ಚರನು ನಿಮಗೆ ಏಕಾದಶ ರಾಶಿಯಲ್ಲಿದ್ದು ಬಹಳ ಒಳ್ಳೆಯದನ್ನು ಮಾಡ್ತಾನೆ. ಅದು 1 ವರ್ಷದ ಕೊನೆಯವರೆಗೂ ಕೂಡ ಇರುತ್ತೆ, ಮುಂದಿನ ಯುಗಾದಿವರೆಗೂ ಕೂಡ ಇರುತ್ತೆ. ಇನ್ನು 5/12/26ಕ್ಕೆ ರಾಹು ಮತ್ತು ಕೇತು 2 ಗ್ರಹಗಳು ಕೂಡ ಸ್ವಲ್ಪ ಬದಲಾವಣೆ ಆಗ್ತಾರೆ. ರಾಹು ಕೂಡ ಮಕರ ರಾಶಿಗೆ, ಹಾಗೆ ಕೇತು ಕೂಡ ಕರ್ಕ ರಾಶಿಗೆ ಬರುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ರಾಹು ಮತ್ತು ಕೇತುವಿನ ಅಂತಹ ದೊಡ್ಡದಾದಂಥ ಬದಲಾವಣೆ ಇಲ್ಲ. ಒಂದು ಹಂತಕ್ಕೆ ಸ್ವಲ್ಪ ಅನುಕೂಲಕರವಾದಂತಹ ಒಂದು ವಿಶೇಷವಾದಂಥ ಫಲಗಳೇ ಇದೆ, ಇಲ್ಲ ಅಂತೇನಿಲ್ಲ. ಭಾಗ್ಯಕ್ಕೆ ಬರುವಂತಹ ರಾಹು ಕೂಡ ಒಂದು ಹಂತದ ಫಲಗಳನ್ನು ಬದಲಾವಣೆ ಆದಾಗ ಕೊಡಬಹುದು. ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ನಿಮ್ಮ ರಾಶಿಯವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಎಷ್ಟೋ ಜನ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದೀರಿ. ಕೆಲವು ಜನಕ್ಕೆ ಏನೋ ಒಂದು 10-20% ಜನಕ್ಕೆ ಸ್ವಲ್ಪ ಚಿಂತೆ, ಟೆನ್ಷನ್ನು ಹೀಗೆಲ್ಲವೂ ಕೂಡ ಇರಬಹುದು. ಸಂಪೂರ್ಣವಾಗಿ 100ಕ್ಕೆ 100 ಫಲ ಸಿಗದೇನೂ ಕೂಡ ಇರಬಹುದು. ಆದರೆ ಒಂದು ಹಂತಕ್ಕೆ ಅನುಕೂಲತೆಗಳನ್ನು ಕಾಣ್ತಾ ಇರುವಂತಹ ವರ್ಷ ಈ ಪರಾಭವ ಸಂವತ್ಸರ. ಈ ಸಂವತ್ಸರದಲ್ಲಿ ನೋಡೋಣ, ನಿಮ್ಮ ಆಯವ್ಯಯಗಳು, ಕಂದಾಯ ಫಲಗಳು ಹೇಗಿದೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಬಜೆಟು ರಾಜ್ಯಕ್ಕೆ ಹಾಗೆ ಕೇಂದ್ರಕ್ಕೆಲ್ಲ ಬಜೆಟ್ ಇರುತ್ತೆ. ಹಾಗೆ ನಮಗೂ ಕೂಡ ಒಂದು ಬಜೆಟ್ ಥರ ಕಂದಾಯ ಫಲ ಅಂತಂದರೆ ಆದಾಯ ಎಷ್ಟು, ಖರ್ಚೆಷ್ಟು ನಿಮ್ಮ ರಾಶಿಯ ಮೇಲೆ ಅಂಥೇಳಿ ಒಂದು ತುಲನೆ ಮಾಡಿ ಹೇಳಿರುವಂತಹದ್ದು. ನೋಡಿ, ನಿಮ್ಮ ರಾಶಿಗೆ 5 ಆದಾಯ, ಹಾಗೆ 14 ಖರ್ಚು. ಅಲ್ಲಿಗೇನು ಆದಾಯ ಈ ವರ್ಷದಲ್ಲಿ ಸ್ವಲ್ಪ ಬರಬಹುದು, ಆದರೆ ಖರ್ಚು ಬಹಳ ಇದೆ ಎಂಬುದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಆರೋಗ್ಯ 4, ಅನಾರೋಗ್ಯ 5. ಹಾಗೆ ಅನಾರೋಗ್ಯವು ಕೂಡ ಸ್ವಲ್ಪ ಜಾಸ್ತಿ ಇದೆ. ಆದರೆ ರಾಜಪೂಜೆ 3, ರಾಜಕೋಪ 5. ಹಾಗೆ ಸುಖ ಹೇಳುವಂಥದ್ದು 6, ದುಃಖ ಹೇಳುವಂಥದ್ದು 3. ಒಟ್ಟಿನಲ್ಲಿ ಸುಖ ಹೇಳುವಂಥದ್ದು ಜಾಸ್ತಿ ಕಾಣುತ್ತದೆ. ಹಾಗೆ ಖರ್ಚು ಕೂಡ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದಾಯ ಇಲ್ಲವಾ ಅಂತ ಹೇಳಿ ಕೇಳಲಿಕ್ಕೆ ಹೋದರೆ ಆದಾಯ ಇದೆ, ನಿಮಗೆ 5 ಆದಾಯ ಇದೆ. ಆದಾಯ ಇಲ್ಲದೆ ಖರ್ಚಾಗುವುದಿಲ್ಲ.
ಆದರೆ ಖರ್ಚು ಕೂಡ 14 ಅಂತಂದರೆ ಸ್ವಲ್ಪ ಜಾಸ್ತಿಯ ಖರ್ಚು, ಜಾಸ್ತಿಯ ವ್ಯಯ ಆಗುವಂಥದ್ದು, ಜಾಸ್ತಿ ಹೂಡಿಕೆ ಮಾಡುವಂಥದ್ದು, ಇಂತಹ ವ್ಯವಸ್ಥೆಗಳಾಗಬಹುದು. ಯಾಕಂದರೆ ಏಕಾದಶಿಯಲ್ಲಿರುವಂಥ ಶನೇಶ್ವರನು ನಿಮ್ಮನ್ನು ಎಲ್ಲೋ ಒಂದು ಕಡೆಗೆ ಹೂಡಿಕೆ ಕಡೆಗೋ, ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆಗೋ, ಅಥವಾ ಎಲ್ಲೋ ಒಂದು ಕಡೆಗೆ ನಿಮಗೆ ಮನಸ್ಸಿಗೆ ಇನ್ನು 10 ವರ್ಷ, 5 ವರ್ಷ, 20 ವರ್ಷಕ್ಕೆ ನಿಮ್ಮ ಕನಸು ನನಸಾಗಬೇಕು ಹೇಳುವಂತಹ ಒಂದು ಉದ್ದೇಶದಿಂದ ದಾರಿಗಳನ್ನು ಹುಡುಕ್ತಾ ಇರುವಂತಹ ಪ್ರಯತ್ನಗಳು ಕಾಣುತ್ತದೆ. ಒಟ್ಟಿನಲ್ಲಿ ಆದಾಯ ಇದೆ, ಆದರೆ ಖರ್ಚು ಬಹಳ ಇದೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತೇನೆ ದುಡ್ಡನ್ನು, ಅಥವಾ ಯಾವುದೋ ಒಂದು ವ್ಯವಸ್ಥೆಗೆ ನಾನು ಕಾಯ್ತಾ ಇರ್ತೇನೆ ಹೇಳುವಂಥದ್ದಿಲ್ಲ. ಬರ್ತಾ ಇರುತ್ತೆ ಚಕ್ರದ ಥರ, ಹೀಗೆ ಅಂತೆ ಆ ಕಡೆ ಬರುತ್ತೆ, ಈ ಕಡೆ ಹೋಗುತ್ತೆ, ಆ ಕಡೆ ಬರುತ್ತೆ, ಈ ಕಡೆ ಹೋಗುತ್ತೆ. ಇಂತಹ ಒಂದು ಪರಿಸ್ಥಿತಿ ಹಣಕಾಸಿನ ವ್ಯವಸ್ಥೆಯಲ್ಲಿ ನಿಮಗೆ ಕಾಣುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ತೀರಾ ಇಲ್ವಾ ಅಂತ ಹೇಳಿ ಕೇಳಲಿಕ್ಕೆ ಹೋದರೆ ತಕ್ಕ ಮಟ್ಟಿಗೆ ಆರಂಭದ ದಿವಸದಲ್ಲಿ ಆ ಭಗವಂತನು ಕೊಡಬಹುದು. ಇನ್ನು ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ ಹೇಳುವುದನ್ನು ಕೂಡ ಹೇಳಿದೆ. ಇದರಲ್ಲಿ ನೋಡಿ ಇ ಉ ಎ ಓ ವ ವಿ ಉ ವೆ ಓ ಹೇಳುವಂಥದ್ದು ವೃಷಭ ರಾಶಿಗೆ ಸೇರುತ್ತೆ. ಹಾಗೆ ನಿಮ್ಮ ಶುಭವಾದಂಥ ವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ ನಿಮ್ಮ ಬಹಳ ಶುಭವಾದಂಥ ವಾರಗಳು. ಸಾಮಾನ್ಯವಾಗಿ ಒಂದು ರಾಶಿಯ ಮೇಲೆ ಹೇಳಬೇಕು ಅಂತಂದರೆ ನಿಮ್ಮ ಬಿಳಿ, ಹಸಿರು, ಕಪ್ಪು ಹೇಳುವಂಥದ್ದು ಹೆಚ್ಚಿನದಾದಂತಹ ವರ್ಣಗಳು ನಿಮಗಾಗಿ ಬರುತ್ತೆ. ಇನ್ನು ವಜ್ರ, ಮರಕತ, ನೀಲ ಹೇಳುವಂತಹ ಸಾಮಾನ್ಯವಾದಂತಹ ರತ್ನಗಳಾಗಿ ಬರುತ್ತೆ. ಆದರೆ ಅದನ್ನು ಜಾತಕವನ್ನು ನೋಡಿ ನಿಖರವಾದಂತಹ ಒಂದು ರೀತಿಯಲ್ಲೇ ನೀವು ರತ್ನ ಧಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ರತ್ನಶಾಸ್ತ್ರ ಹೇಳುವಂಥದ್ದಿದೆ. ಆ ಶಾಸ್ತ್ರೀಯವಾದಂಥ ಒಂದು ಪದ್ಧತಿಯಿಂದ ಜಾತಕದಲ್ಲಿ ಬೇರೆ ಬೇರೆ ಮೆಥಡ್ಗಳಿರುತ್ತೆ. ಆ ಥರನೇ ನೋಡಿಕೊಂಡು ಸ್ಟೋನ್ ಹಾಕ್ಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗೆ ಆಗ್ನೇಯ ದಿಕ್ಕು ಮತ್ತು ಈಶಾನ್ಯ ದಿಕ್ಕು ನಿಮ್ಮ ಬಹಳ ಶುಭವಾದಂಥ ದಿಕ್ಕು. ಇನ್ನು ಶುಭವಾದಂಥ ಸಂಖ್ಯೆ 5, 6, 8 ಹೇಳುವಂಥದ್ದು ಬಹಳ ಶುಭವಾದಂಥ ಸಂಖ್ಯೆ. ನಿಮ್ಮ ಪ್ರಯತ್ನಗಳನ್ನು ಒಳ್ಳೆಯ ಥರದಲ್ಲಿ ಮಾಡ್ತಾ ಹೋಗಬೇಕು. ಒಟ್ಟಿನಲ್ಲಿ ನಾವು ಆರಂಭದ ದಿವಸದಲ್ಲಿ ಹೇಗಿದೆ ಎಂಬುದನ್ನು ಬಹಳ ಮುಖ್ಯವಾಗಿ ಗಮನಿಸೋಣ. ನೋಡಿ, ಆರಂಭದ ದಿವಸದಲ್ಲಿ 2ನೇ ರಾಶಿಯಲ್ಲಿ 1/6/2026 ಕೂಡ ಗುರು ಧನಸ್ಥಾನದಲ್ಲಿದ್ದ ನಿಮ್ಮನ್ನು ಕಾಪಾಡ್ತಾ ಇರ್ತಾನೆ. ಹಾಗೆ ಶನೈಶ್ಚರನು ಕೂಡ ಏಕಾದಶಿಯಿಂದ ಕಾಪಾಡಿಕೊಳ್ತಾ ಇರ್ತಾನೆ. ಹಾಗಾಗಿ ಏನೇನು ಜಾಸ್ತಿ ಬದಲಾವಣೆಗಳು ಎಂಬುದನ್ನು ಗಮನಿಸೋಣ. ನೋಡಿ, ಮೊದಲನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಗುರುವು 6ನೇ ತಿಂಗಳ ನಂತರದ ತೃತೀಯ ರಾಶಿ, ಚತುರ್ಥ ರಾಶಿಗೆ ಗುರು ಸಂಚಾರ ಮಾಡಿದಾಗ ಸ್ವಲ್ಪ ಉದ್ಯೋಗದಲ್ಲಿ ಏರುಪೇರು ಆಗಬಹುದು. ಆದರೆ ಆರಂಭದ ದಿವಸದಲ್ಲಿ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶವನ್ನೇ ಗುರು ಕೊಡ್ತಾನೆ. ಗುರು ಏನು ಮಾಡ್ತಾನೆ ಅಂತಂದರೆ ಹೆಚ್ಚಿನದಾದಂಥ ಲಾಭಾಂಶವನ್ನು, ಹೆಚ್ಚಿನದಾದಂತಹ ಒಂದು ಆರ್ಥಿಕವಾದಂಥ ಪರಿಸ್ಥಿತಿಯನ್ನು ಹಂತ ಹಂತ ಕೊಡ್ತಾನೆ. ಖರ್ಚು ಜಾಸ್ತಿ ಇರಬಹುದು, ಆದರೂ ಕೂಡ ಆರಂಭದ ದಿವಸದಲ್ಲಿ ಗುರುವು ಆರ್ಥಿಕವಾದಂಥ ಅಭಿವೃದ್ಧಿ ಕಡೆಗೆ ನಿಮ್ಮನ್ನು ಹೋಗುವಾಗ ಮಾಡ್ತಾನೆ. ಮತ್ತು ಬೇರೆ ಬೇರೆ ಅಂತ ಇನ್ಕಮ್ ಸೋರ್ಸ್ಗಳು ಬರುವಂಥದ್ದು. ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡ್ತಾ ಇದ್ದೀರಿ, ಆದರೂ ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಹೆಚ್ಚಿನದಾದಂಥ ಕಷ್ಟ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಬೇರೆ 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 ಧನ ಮೂಲಗಳು ಬರ್ತಾ ಇರ್ತದೆ. ಹಾಗಾಗಿ ಆರ್ಥಿಕವಾದಂಥ ಒಂದು ವರ್ಷದಲ್ಲಿ ನಿಮಗೆ ಒಂದು ಹಂತದ ಖುಷಿ, ಸಂತೋಷ ಮತ್ತು ತಕ್ಕ ಮಟ್ಟಿಗೆ ಖರ್ಚಿಗನಕ ಖಂಡಿತವಾಗೂ ದುಡ್ಡನ್ನು ಕೊಡ್ತಾನೆ. ಯಾಕಂದರೆ ಗುರು 2ನೇ ರಾಶಿಯಲ್ಲಿದ್ದಾನೆ. ನೋಡಿ, ಧನಸ್ಥಾನದಲ್ಲಿರುವಂತಹ ಗುರು ಹೆಚ್ಚಿನದ ಲಾಭಾಂಶಗಳನ್ನು ಕೊಡ್ತಾನೆ. ಆರ್ಥಿಕವಾಗಿ ಬಹಳ ಉತ್ತಮ ಅಂತೇಳಿ ಹೇಳಬಹುದು. ಹಾಗೆಯೇ ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೋಡಿ, ಅನಾರೋಗ್ಯ ತುಂಬ ವಿಪರೀತವಾಗಿ ತೊಂದರೆ ಇದೆ. ಏನೋ ಆಪರೇಷನ್ ಆಗಬೇಕು, ಏನೋ ಸಮಸ್ಯೆ ಆಗಬೇಕು, ಹೊಟ್ಟೆಲಿ ತೊಂದರೆ ಆಗಿದೆ, ಹೀಗೆಲ್ಲ ಅನೇಕ ರೀತಿಯಾದಂಥ ಸಮಸ್ಯೆಗಳು, ತೊಂದರೆಗಳಿದ್ದರೆ ಅಂಥ ಅನಾರೋಗ್ಯವನ್ನು ಸ್ವಲ್ಪ ದೂರ ಮಾಡಿ ಆರೋಗ್ಯದ ಕಡೆಗೂ ಕೂಡ ಗುರು ಕೊಡುತ್ತಾನೆ. ಗುರುನ ದೇಹಪುಷ್ಟಿಶ್ಚ 2ನೇ ರಾಶಿಯಲ್ಲಿದ್ದಾಗ ಅಥವಾ ರಾಶಿಯಲ್ಲಿದ್ದಾಗ ಗುರು ಹೆಚ್ಚಿನದಾದಂಥ ಆರೋಗ್ಯವನ್ನು ವೃದ್ಧಿಯಾಗುವ ಹಾಗೆ ಮಾಡುತ್ತಾನೆ. ಅಂಥ ಅನಾರೋಗ್ಯದ ಏನೇನೋ ತೊಂದರೆಗಳಿರುತ್ತೆ ಬಹಳಷ್ಟು. ಇವತ್ತಿನ ದಿವಸ ಕಂಠದಲ್ಲಿ ತೊಂದರೆ, ಉಸಿರಾಟದಲ್ಲಿ ತೊಂದರೆ, ನೂರಾರು ಅನಾರೋಗ್ಯ ಹೇಳುವಂಥದ್ದು. ಅಂತಹ ಅನಾರೋಗ್ಯಗಳನ್ನು ಪರಿಹಾರ ಮಾಡಿ ಆರೋಗ್ಯದ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಎಲ್ಲೋ ಒಂದು ಕಡೆಗೆ ಹೆಚ್ಚಿನದಾದಂತಹ ಸ್ನೇಹಿತರು ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸ್ನೇಹಿತರಿರಬಹುದು, ಅಥವಾ ಮನೆಯಲ್ಲಿ ಗೃಹಿಣಿ ನಿಮ್ಮ ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ಈ ವರ್ಷದಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಬರ್ತಾರೆ. ನಿಮಗೆ ತಕ್ಕ ಮಟ್ಟಿಗೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಜೊತೆಗೆ ನಿಲ್ತಾರೆ. ನಿಮ್ಮವರು ಹೇಳುವಂತಹ ಒಂದು ಜೊತೆಗೆ ನಿಲ್ಲುವಂತಹ ವ್ಯಕ್ತಿಗಳನ್ನು ಈ ವರ್ಷದಲ್ಲಿ ನೀವು ಕಾಣಬಹುದು. ಹಾಗೆ ವಸ್ತ್ರಾಭರಣಗಳನ್ನು ಯಾರ್ಯಾರು ವ್ಯವಹಾರ ಮಾಡ್ತಾ ಇದ್ರು ಅಂಥವರಿಗೆ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು. ನಿಮಗೆ ಗೊತ್ತಿದ್ದ ಹಾಗೆ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಇದೆಲ್ಲವೂ ಕೂಡ ಇವತ್ತಿನ ದಿವಸ ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನೂ ಕೂಡ ಗಗನಕ್ಕೆ ಹೋಗುವಂಥ ಸಾಧ್ಯತೆಗಳು. ಯಾಕಂದರೆ ಗುರು ಉಚ್ಚ ರಾಶಿಗೆ ಹೋಗ್ತಾನೆ. ಗುರುವಿಂದ ನಮ್ಮಲ್ಲಿ ಲೋಹವನ್ನು, ಅದರಲ್ಲಿ ಬೆಳ್ಳಿ, ಬಂಗಾರಗಳನ್ನು ಬಹಳ ಮುಖ್ಯವಾಗಿ ಹೇಳ್ತೇವೆ. ಹಾಗಾಗಿ ಲೋಹ ಪದಾರ್ಥಗಳಲ್ಲಿ ಬೆಲೆಯೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಆಟೋಮೆಟಿಕ್ಕಾಗಿ ಅದನ್ನು ವ್ಯವಹಾರ ಮಾಡೋರಿಗೆ ಕೆಲವು ಜನರಿಗೆ ಬಹಳ ಉತ್ತಮವಾಗ್ಬೋದು, ಕೆಲವು ಜನರಿಗೆ ಸಮಸ್ಯೆಯೂ ಕೂಡ ಬರಬಹುದು. ಒಟ್ಟಿನಲ್ಲಿ
ಹೆಚ್ಚಿನದಾದಂತಹ ವಸ್ತ್ರ ಆಭರಣಗಳು ಮತ್ತು ಅದರ ಜೊತೆಗೆ ಹೊಳೆಯುವಂತಹ ಪದಾರ್ಥಗಳು ಮತ್ತು ವಿಶೇಷವಾಗಿ ಚಿತ್ರದ ಉದ್ಯಮ ಕ್ಷೇತ್ರಗಳು ಬಹಳ ಮುಖ್ಯವಾಗಿ ಬೆಲೆಯೂ ಕೂಡ ಬರುತ್ತೆ. ಹೆಚ್ಚಿನದಂಥ ಆದಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಆದರೆ ಕೆಲವೊಂದಷ್ಟು ನಿಮ್ಮ ಧೈರ್ಯವನ್ನು ಜಾಸ್ತಿ ಮಾಡಿಕೊಡ್ಬೇಕು. ಈ ವರ್ಷದಲ್ಲಿ ಖರ್ಚಾಗ್ತಾ ಇದೆಯಲ್ಲಪ್ಪ ಅಂಥೇಳಿ, ಯಾಕಂದರೆ ನೋಡಿ ಇವತ್ತಿನ ಕಾಲಕ್ಕೆ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಒಂದಂತಕ್ಕೆ ನಾವು ಎಷ್ಟೋ ಜನ ಖರ್ಚು ಅಂತ ಅಂದ್ಕೊಂಡ್ಬಿಡ್ತೇವೆ. ಅದರ ಖರ್ಚಲ್ಲ, ಇನ್ವೆಸ್ಟ್ಮೆಂಟ್ ಥರನೇ ನೋಡಬೇಕು, ಇನ್ಸೂರೆನ್ಸ್ ಥರನೇ ನೋಡಬೇಕು. ಆದರೆ ನಮ್ಮ ನೋಡುವಂತಹ ಒಂದು ಕಲ್ಪನೆಗಳನ್ನು ಬಹಳಷ್ಟು ಬದಲಾವಣೆ ಮಾಡಿಕೊಳ್ಬೇಕು. ಎಷ್ಟೋ ಒಂದು ಸಲ ನಾವು ಇದೆಲ್ಲ ಖರ್ಚಾಗೋಯ್ತಲ್ಲ, ನನ್ನ ಕೈಯಲ್ಲಿ ಹಣವೇ ಉಳಿದಿಲ್ಲಲ್ಲ ಅಂಥೇಳಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಖಂಡಿತ ಆ ಥರ ಯೋಚನೆ ಮಾಡಬಾರ್ದು. ಎಲ್ಲೆಲ್ಲಿ ಉತ್ತಮವಾದಂಥ ಹೂಡಿಕೆಗಳನ್ನು ಯಾರ್ಯಾರು ವಿಶ್ವಾಸ, ಯಾರ್ಯಾರು ಅದರ ತಜ್ಞರಿದ್ದರ ಅಂತಹ ವ್ಯಕ್ತಿಗಳನ್ನು ನೀವು ಇಟ್ಟುಕೊಂಡು ಬಳಸ್ಕೊಂಡು ಅವ್ರ ಜೊತೆಗೆ ಸೇರಿಕೊಂಡು ಮಾಡುವಂಥದ್ದು ಬಹಳ ಉತ್ತಮ. ಈ ವರ್ಷದಲ್ಲಿ ನೋಡಿ ಇಷ್ಟೆಲ್ಲ ನಿಮಗೆ ಆ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಖುಷಿ ಸಂತೋಷವನ್ನು ಕೂಡ ಕೊಡ್ತಾ ಇದ್ದಾನೆ. ಹಾಗೆ ಗುರುವಿಂದ ಆರಂಭದ ದಿವಸದಲ್ಲಿ ಹಣಕಾಸಿನ ವಿಷಯದಲ್ಲಿ ಮತ್ತು ವಿಶೇಷವಾಗಿ ಹೂಡಿಕೆಯ ವಿಷಯದಲ್ಲಿ ಮತ್ತು ಉದ್ಯೋಗದ ವಿಷಯದಲ್ಲಿ ಮತ್ತು ನಿಮ್ಮ ಜೊತೆ ಪಾರ್ಟ್ನರ್ ವಿಷಯದಲ್ಲಿ ಹೆಚ್ಚಿನದಾದಂತಹ ಶುಭವಾದಂಥ ವಾತಾವರಣಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಆದರೂ ಕೂಡ ಮುಂದೆ 6ನೇ ತಿಂಗಳ ನಂತರದಲ್ಲಿ ಗುರು ತೃತೀಯ ಮತ್ತು ಚತುರ್ಥ ರಾಶಿಗೆ ಹೋದಾಗ ಅಲ್ಪ ಸ್ವಲ್ಪ ಏನೋ ಹಣಕಾಸಿಗೆ ಮುಗ್ಗಟ್ಟು ಹೊಳೋದಕ್ಕಿಂತನೂ ನಾಳೆ ಕೊಡಬೇಕಿತ್ತು ಇವತ್ತು ಸ್ವಲ್ಪ ಚಿಂತೆ ಶುರುವಾಗುವಂಥದ್ದು, ಮತ್ತು ದೊಡ್ಡ ದೊಡ್ಡ ಕೆಲಸ ಕೈ ಹಾಕಿದರೆ ನಿಮ್ಮ ಕೈಯಲ್ಲಿ ಆದಾಯಗಳು ಕಡಿಮೆ ಆಗುವಂಥದ್ದು ಇಂತಹದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಮುಂದೆ ಯೋಚನೆ ಮಾಡ್ತಾ ಹೋಗಿ. ಒಂದು 5-6 ತಿಂಗಳ ಆರಂಭದ ವರ್ಷದಲ್ಲೇನು ನೀವು ಚಿಂತೆ ಮಾಡುವಂಥದ್ದೇ ಬೇಡ. ಇನ್ನು ಶನೇಶ್ವರರಿಂದ ಏನೇನು ಫಲಗಳು ಸಿಗಬಹುದು ನೋಡಿ. ಶನೇಶ್ವರನು ಏಕಾದಶದಲ್ಲಿದ್ದಾನೆ. ಒಂದು ಹಂತದ ರಾಜಯೋಗವನ್ನು ನಿಮಗೆ ಕೊಡ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆಗೆ ವಾಹನದಲ್ಲಿ ಖುಷಿ ಸಂತೋಷಗಳು, ಸ್ವಲ್ಪ ಪ್ರಯಾಣ ಆಗುವಂಥದ್ದು, ಮತ್ತು ಬಹಳ ಮುಖ್ಯವಾಗಿ ಕೃಷಿ ಜಮೀನು ಕೃಷಿಕರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ನೋಡಿ. ಕೃಷಿಯಲ್ಲಿ ಏನೋ ತೊಂದರೆ, ಏನೋ ತಾಪತ್ರೆಗಳಿದ್ದರೆ ಅವೆಲ್ಲ ಪರಿಹಾರ ಆಗಿ ಎಷ್ಟೆಷ್ಟೋ ರೋಗ ರುಜಿನ ಬಹಳಷ್ಟು ಬರ್ತಾ ಇರುತ್ತೆ. ಅದರ ತಕ್ಕದಾದಂಥ ಔಷಧಿ ಮತ್ತು ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವುದು ಯಾವುದು? ಪ್ರಕೃತಿ, ಪರಮಾತ್ಮ ಅಲ್ವಾ? ಅಂತಹ ಪ್ರಕೃತಿಯು ಯಾವ್ಯಾವ ಕಾಲಕ್ಕೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು ಹೇಳೋದನ್ನು ಕೂಡ ಆ ಪ್ರಕೃತಿ ಉಂಟು ಮಾಡ್ತಾ ಇದೆ. ಆ ಪ್ರಕೃತಿಯಿಂದ ರಕ್ಷಣೆಗಳು ಕೂಡ ಉಂಟಾಗ್ತಾ ಇದೆ. ನಮಗನಿಸಬಹುದು ಇಷ್ಟೆಲ್ಲ ರೋಗ ರುಜಿನ ತೊಂದರೆಗಳು ಬರ್ತಾ ಇದೆಯಪ್ಪ ಏನು ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ ಪ್ರಕೃತಿಯು ಅದನ್ನೆಲ್ಲ ನಮಗೆ ಪರಿಹಾರ ಮಾಡಿ ರಕ್ಷಣೆ ಕೊಡುವಂಥದ್ದು ಆಗತ್ತೆ. ಹಾಗಾಗಿ ಎಲ್ಲ ಮೀರಿರುವಂಥದ್ದು ಪುರುಷ ಮತ್ತು ಪ್ರಕೃತಿ ಅಲ್ವಾ? ಹಾಗಾಗಿ ಅಂತಹ ಪರಮಾತ್ಮನ ಅನುಗ್ರಹದಿಂದ ಕೃಷಿಕರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥದ್ದು. ಮತ್ತು ಧರ್ಮ ಕಾರ್ಯದಲ್ಲಿ ಆಸಕ್ತಿ ನೋಡಿ. 2ನೇ ರಾಶಿಯಲ್ಲಿ ಗುರು ಇರುವಾಗೂ ಕೂಡ ಧರ್ಮ ಕಾರ್ಯದಲ್ಲಿ ಆಸಕ್ತಿ. ಹಾಗಾಗಿ ನಿಮಗೆ ಕಷ್ಟ ಸಣ್ಣ ಪುಟ್ಟದ್ದು ಬರಬಹುದು, ಆದರೆ ಧರ್ಮದ ಕೆಲಸದಲ್ಲಿ, ದೇವರ ಕೆಲಸದಲ್ಲಿ ಒಳ್ಳೆಯದು ಮಾಡಬೇಕು ಹೇಳುವಂತಹ ಒಂದು ಸನಾತನವಾದಂಥ ಧರ್ಮದ ವಿಷಯದಲ್ಲಿ ನೀವು ಬಹಳಷ್ಟು ಜಾಗೃತ ವಹಿಸ್ಕೊಳ್ಬೇಕು. ಅದಕ್ಕೋಸ್ಕರ ಶ್ರಮ ಪಡಬೇಕು. ನಾವು ನಿತ್ಯ ಅನುಷ್ಠಾನ, ನಿತ್ಯ ದೇವತಾ ಆರಾಧನೆ, ಸದಾಚಾರ ಇವುಗಳನ್ನೆಲ್ಲ ನಾವು ನಮ್ಮನ್ನು ಒಂದಷ್ಟು ಬದಲಾವಣೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇವತ್ತಿನ ಆಧುನಿಕವಾದಂಥ ಜಗತ್ತಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನಮಗೇನಾಗುತ್ತೆ ಹೇಳುವಂಥದ್ದು ಗೊತ್ತಿಲ್ಲ. ಅನಿಶ್ಚಿತ, ಎಷ್ಟೊತ್ತಿಗೆ ಏನಾಗಿಬಿಡಬಹುದು ಹೇಳುವ ಅನ್ನಿಸ್ತಾ ಇರುತ್ತೆ. ಆದರೆ ಭಗವಂತನ ಮೇಲೆ ದೃಢವಾದಂಥ ವಿಶ್ವಾಸವನ್ನು ಇಟ್ಕೊಂಡು ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನಕ್ಕೆ ಖಂಡಿತವಾಗೂ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ವಾಹನದಿಂದ ಹೆಚ್ಚಿನದಾದಂಥ ಲಾಭಾಂಶಗಳನ್ನು, ಅನುಕೂಲಗಳನ್ನು ಕೂಡ ಕಾಣಬಹುದು. ಮತ್ತು ಯಾರೋ ಒಂದು ವ್ಯಕ್ತಿಗಳು ನಿಮಗೆ ಹಿಂದೆ ಮೋಸ ಮಾಡಿಯೋ ಅಥವಾ ನಿಮ್ಮ ಒಳ್ಳೆಯ ಥರದಲ್ಲಿದ್ದಾಗ ಅವರಿಗೆ ಕಷ್ಟವೋ ಹೇಗಾಗೋ ಹೆಚ್ಚು ಕಡಿಮೆ ಆಗಿರುತ್ತೆ. ಆದರೆ ಅಂತಹ ಆ ಸ್ನೇಹಿತರು ಕೂಡ ಈ ವರ್ಷದಲ್ಲಿ ನಿಮಗೆ ಬಂದೆ ಸೇರುವಂತಹ ಒಂದು ಅನುಕೂಲತೆಗಳಾಗುತ್ತೆ. ಎಷ್ಟೋ ಸಲ ಸಣ್ಣ ಪುಟ್ಟ ಕಿರಿಕಿರಿಗಳು ಚೆನ್ನಾಗೇ ಇರ್ತೀರಿ, ಆದರೆ ಮಾತುಕತೆಯಲ್ಲೇ ಬೇಜಾರಾಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಈ ವರ್ಷದಲ್ಲಿ ಏನೋ ಒಂದು ಜೊತೆಗೆ ಸೇರುವಂಥದ್ದು ಅನುಕೂಲತೆಗಳಾಗುವಂಥ ಒಂದು ಪರಿಸ್ಥಿತಿ ಕಾಣುತ್ತೆ. ಇನ್ನು ನೋಡಿ, ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ನೀವು ಬಹಳಷ್ಟು ಪ್ರಯತ್ನ ಮಾಡಿ, ಆದಷ್ಟು 6ನೇ ತಿಂಗಳ ಒಳಗಡೆಗೆ ಪ್ರಯತ್ನ ಮಾಡಿ. ಆ ಪ್ರಯತ್ನಗಳು ಸಫಲವಾಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಜನಕ್ಕೆ ಮದುವೆ ಆಗಲಿಲ್ಲ ಅಂಥೇಳಿ ಒದ್ದಾಡ್ತಾ ಇರ್ತೀರಿ. ಆದರೆ ಎಲ್ಲೋ ಒಂದು ಕಡೆಗೆ ಮದುವೆ ಲಾಭಾಂಶಗಳು ಸಿಗುವಂಥದ್ದು, ಮದುವೆಯಲ್ಲಿ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ, ಒಳ್ಳೆ ರೀತಿಯಾದಂಥ ಸಂಬಂಧಗಳು ಕೂಡ ಸಿಗುವಂಥ ಹಂತ ಇದೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಚತುರ್ಥ ರಾಶಿಗೆ ಗುರು ಹೋದಾಗ ನೋಡಿ ಉಚ್ಚ ರಾಶಿ. ಹಾಗಾಗಿ ನಿಮ್ಮ ಸಂತಾನಾದಿಗಳು ಯಾರಿಗಾಗಲಿಲ್ವೋ ಮದುವೆ ಅನಂತರದಲ್ಲಿ ಅಂಥವ್ರಿಗೂ ಪ್ರಯತ್ನ ಮಾಡಿಕೊಳ್ಳಿ. ಎಲ್ಲೋ ಒಂದು ಕಡೆ ಸತ್ಸಂತಾನಗಳು, ಮನಸ್ಸಿಗೆ ಖುಷಿಯಾಗುವಂಥದ್ದು, ಸಮಾಧಾನ ಸಿಗುವಂಥದ್ದು ಅಂತಹದ್ದಾಗುತ್ತೆ. ಆದರೆ ಸ್ವಲ್ಪ ಒಂದು 5 ಬಹಳಷ್ಟು ಮುಖ್ಯವಾಗಿ ನಿಮಗೆ ಬದಲಾವಣೆ ಆಗಬಹುದು. ಒಂದು ವಾಸಸ್ಥಾನದ ಬದಲಾವಣೆ ನೋಡಿ. ಗುರು ಚತುರ್ಥ ರಾಶಿಗೆ ಉಚ್ಚನಾಗಿ ಹೋಗ್ತಾನೆ. ಹಾಗಾಗಿ ಈ ಇರುವಂತಹ ಸ್ಥಿತಿಗಿಂತಲೂ ಕೂಡ ಒಳ್ಳೆಯ ರೀತಿಯಾದಂಥದ್ದು ಅವಕಾಶಗಳಾಗಬಹುದು. ಏನಾದರೂ ಬದಲಾವಣೆ ಇದ್ದರೆ, ಅವಕಾಶಗಳಿದ್ದರೆ ಪ್ರಯತ್ನ ಮಾಡಿ. ವಾಸಸ್ಥಾನದ ಬದಲಾವಣೆ. 2ನೇದಾಗಿ ನಿಮ್ಮ
ಏನು ದೂರದೃಷ್ಟಿ, 5 ವರ್ಷಕ್ಕೆ 10 ವರ್ಷಕ್ಕೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ನಾವು ಒಳ್ಳೆಯದಾಗಿರಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇದ್ದೀರಿ. ಆ ಒಳ್ಳೆಯದಾಗಲಿ ಹೇಳುವಂತಹ ಪ್ರಯತ್ನಗಳು ಖಂಡಿತವಾಗೂ ಸಫಲವಾಗುತ್ತೆ. ಅದೇನೋ ಹೆಚ್ಚು ಕಡಿಮೆ ಆಗುತ್ತೆ, ಸಮಸ್ಯೆ ಆಗುತ್ತೆ ಹೇಳುವಂಥದ್ದಿಲ್ಲ. ಅಂತಹ ಅವಕಾಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ರಾಹು ಮತ್ತು ಕೇತು ಎರಡೂ ಗ್ರಹಗಳು ಕೂಡ ನಿಮಗೆ ಡಿಸೆಂಬರ್ 5ನೇ ತಾರೀಕಿಗೆ ಸ್ವಲ್ಪ ಬದಲಾವಣೆ ಆಗ್ತಾರೆ. ಹಾಗಾಗಿ ಆರಂಭದ ದಿವಸದಲ್ಲಿ ನಿಮಗೆ ಪೂರಕವಾಗಿ ಇರ್ತಾರೆ. ಅನಂತರದಲ್ಲಿ ಕೊನೆಗೂ ಕೂಡ ಡಿಸೆಂಬರ್ ಅನಂತರದಲ್ಲೂ ಕೂಡ ತೀರಾ ಡಿಸ್ಟರ್ಬ್ ಆಗುವಾಗ ಏನಿಲ್ಲ. ರಾಹು ವಿಶೇಷವಾಗಿ ಪ್ರಯಾಣ ಯೋಗವನ್ನು ಕೊಡಬಹುದು. ನಿಮಗೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ದೂರದಲ್ಲಿ ಪ್ರಯಾಣ ಮಾಡಬೇಕು, ದೂರದ ಕಡೆ ಹೋಗಬೇಕು, ಏನೋ ಒಂದು ಪ್ರಯತ್ನ ಮಾಡಬೇಕು ಅಂದರೆ ಹೊರದೇಶಕ್ಕೆ ಬಹಳಷ್ಟು ಜನ ವಿದ್ಯಾಭ್ಯಾಸಕ್ಕೆ, ಕೆಲಸಕ್ಕೆ ಏನೋ ಮಾಡಬೇಕು, ಹೋಗಬೇಕು ಅಂದ್ಕೊಂಡಿದ್ದರೂ ಕೂಡ ಅದಕ್ಕೆ ಅವಕಾಶಗಳಾಗಬಹುದು. ಮತ್ತು ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಸಿಗಬಹುದು. ಹಿರಿಯರ ಜೊತೆಗೆ ಸಿಗುವಂಥದ್ದು, ಮತ್ತು ಹೊರಗಡೆ ಹೋಗಿ ನೀವು ಊರಲ್ಲಿದ್ದಾಗೇನು ಅಂತಹ ವಿಶ್ವಾಸ ಇರುವುದಿಲ್ಲ, ಹೊರಗಡೆ ಹೋದಾಗ ತೀರಾ ವಿಶ್ವಾಸ, ಗೊತ್ತಿರುವಂಥ ಅವಕಾಶಗಳು, ಪರಿಹಾರ, ಪ್ರಯತ್ನಗಳು ಹೀಗೆಲ್ಲ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮವರಿಂದ ನಿಮಗೆ ನೆಮ್ಮದಿ, ಸಮಾಧಾನಗಳು ಸಿಗಬಹುದು. ವಿದೇಶ ಪ್ರಯಾಣ ಯೋಗಾದಿಗಳನ್ನು ಕೂಡ ನೀವು ಅನುಭವಿಸಬಹುದು, ಕಾಣಬಹುದು ಅಂತಲೂ ಕೂಡ ಹೇಳಬಹುದು. ಇನ್ನು ರಾಹುವಿಂದ ಬಹಳ ಮುಖ್ಯವಾಗಿ ನೋಡಿ, ಚರ್ಮ ವ್ಯಾಧಿಗಳು, ಅಲರ್ಜಿ ಆಗ್ತಾ ಇರುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ಏನೋ ಒಂದಷ್ಟು ಕೂದಲೆಲ್ಲ ತೊಂದರೆ ಆಗಿರುವಂತಹದ್ದು, ಇಂತಹ ಸಮಸ್ಯೆಗಳೆಲ್ಲ ರಾಹುವಿಂದ ಪರಿಹಾರ ಆಗ್ತದೆ. ಅಂಥ ಅವಕಾಶಗಳನ್ನು ಕೂಡ ನೀವು ಅನುಭವಿಸಬಹುದು. ಮತ್ತು ಬಹಳ ಮುಖ್ಯವಾಗಿ ದೇಹದಲ್ಲಿ ಶಕ್ತಿ, ರಾಹು ಬಾಹುಬಲಂ ಕರೋತು ಎಂಬುದಾಗಿ ಹೇಳ್ತಾರೆ. ರಾಹೋರ್ ಬಾಹುಬಲಂ ಕರೋತು. ಹಾಗಾಗಿ ರಾಹು ವಿಶೇಷವಾಗಿ ಬಾಹುಬಲವನ್ನು ಕೊಡ್ತಾನೆ. ನಿಮ್ಮ ಅಶಕ್ತತೆ ಇದೆ, ತೊಂದರೆ ಇದೆ, ಇಂತಹದ್ದನ್ನೆಲ್ಲ ರಾಹು ಪರಿಹಾರ ಮಾಡ್ತಾನೆ. ಅದರ ಜೊತೆಗೆ ಎಲ್ಲ ಕೆಲಸ ಮಾಡಬೇಕು, ಶಕ್ತಿ ಇರಬೇಕಲ್ವ ಮನುಷ್ಯನಿಗೆ. ಉದ್ಯೋಗ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಎಲ್ಲದಕ್ಕೂ ಕೂಡ ಲವಲವಿಕೆ, ಶಕ್ತಿ, ಸಮಾಧಾನ ಎಲ್ಲವೂ ಕೂಡ ಇರಬೇಕು. ಯಾವುದಿಲ್ಲ ಅಂತಾದರೆ ಮುಂದೆ ನಾವು ಒಂದು ಹಂತವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾಹುವಿಂದ ವಿಶೇಷವಾದಂಥ ಶಕ್ತಿ, ಕೇತುವಿಂದ ಕುಲಸ್ಯೋನ್ನತಿಂ ಸಂತಾನಾದಿಗಳು ವೃದ್ಧಿ. ಅದರ ಜೊತೆಯಲ್ಲಿ ಜೀವನದಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಒಂದು ಮೆಟ್ಟಿಲು ಮೇಲಕ್ಕೆ ಹತ್ತುವಂತಹ ಪ್ರಯತ್ನಗಳು, ಎಲ್ಲೋ ಒಂದು ಕಡೆಗಿದೆ. ಒಂದು ಸ್ವಲ್ಪ ಸಾಲ ತೀರಿಸಿದೇನಪ್ಪ, ಸ್ವಲ್ಪ ಸಾಲ ಬದಲಾವಣೆ ಆಗಬೇಕು, ಸಾಲ ತೀರಿಸಬೇಕು ಅಂತಂದರೆ ಸಾಲ ತೀರಿಸುವಂಥ ಅವಕಾಶಗಳು ಕೂಡ ಆಗುತ್ತೆ. ಏನೂ ಇಲ್ಲದೆ ಇದ್ದ ಹಾಗೆ ಬಹಳ ಚಿಂತೆ, ಬಹಳ ಖಿನ್ನತೆ, ಬಹಳ ಆಗುವುದಿಲ್ಲ ಈ ವರ್ಷದಲ್ಲಿ. ಎಲ್ಲೋ ಒಂದು ಕಡೆಗೆ ಗುರುವು ಕೂಡ ಶ್ರೀರಕ್ಷ ಇದೆ. ಅದರ ಜೊತೆಗೆ ರಾಹುಕೇತುಗಳು ಕೂಡ ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಬೆಳವಣಿಗೆ, ಜೀವನದಲ್ಲಿ ಹಂತವಾಗಿ ಮೇಲಕ್ಕೆ ಹೋಗುವಂಥ ಪ್ರಯತ್ನಗಳಿದೆ. ಇನ್ನು ನೋಡಿ, ಸ್ಥಿರಾಸ್ತಿಗಳನ್ನು ಕೂಡ ಈ ವರ್ಷದಲ್ಲಿ ಸಂಪಾದನೆ ಮಾಡಬಹುದು. ಆದರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಕೊಂಡು ನಿಮ್ಮ ಬಹಳ ಆಸೆಯಿಂದ ಆಗಬಹುದು. ಅಂದರೆ 10 ರೂಪಾಯಿ ಇರುವಂಥ ಬೆಲೆಯನ್ನು 12 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕಾಗಬಹುದು ನೀವು. ಅಧಿಕವಾದಂಥ ಖರ್ಚು, ಯಾಕಂದರೆ ಆದಾಯದಕ್ಕಿಂತ ಖರ್ಚು ಜಾಸ್ತಿ ಇದೆ. ಆದರೆ ಅದು ಒಳ್ಳೆಯದಕ್ಕೆ ಹೋಗುತ್ತೆ, ಎಲ್ಲೋ ಒಂದು ಒಳ್ಳೆಯ ರೀತಿಯಾದಂಥದ್ದಾಗತ್ತೆ. ಇವಾಗ ನಿಮಗೆ ಖರ್ಚು ಅಂತ ಅನಿಸ್ಬಹುದು, ಮುಂದೊಂದು ದಿವಸಕ್ಕೆ ಅದು ಒಳ್ಳೆಯ ರೀತಿಯಾದಂಥ ಆದಾಯಗಳಾಗತ್ತೆ. ಹಾಗಾಗಿ ಸ್ಥಿರಾಸ್ತಿಯನ್ನು ಕೂಡ ನೀವು ಸಂಪಾದನೆ ಮಾಡಬಹುದು. ಆದರೆ ಕೆಲವೊಂದು ಸಲ ಸ್ವಲ್ಪ ವೃಥಾ ತಿರುಗಾಟ, ವೃಥಾ ಆ ಕಡೆ ಈ ಕಡೆ ಹೋಗುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿರಬಹುದು, ಅಥವಾ ಹೆಚ್ಚಿನ ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಖುಷಿ, ಸಂತೋಷ. ಯಾಕೆಂದರೆ ಎಷ್ಟೋ ಸಲ ಖುಷಿ ಇಲ್ಲ, ಸಂತೋಷ ಇಲ್ಲ, ಬರೀ ಟೆನ್ಷನ್ನು, ಬರೀ ಒದ್ದಾಟಗಳಾಗತ್ತೆ. ಆದರೆ ಈ ವರ್ಷದಲ್ಲಿ ಒಂದಂತಕ್ಕೆ ಖುಷಿ, ಒಂದಂತಕ್ಕೆ ಸಂತೋಷ, ಒಂದಂತಕ್ಕೆ ಜನರಿಂದ ಹೆಚ್ಚಿನದಾದಂಥ ಅನುಕೂಲತೆಗಳು, ಹೀಗೆಲ್ಲ ನೀವು ಕಾಣುವಂಥ ಸಾಧ್ಯತೆಗಳಿದೆ. ಓವರಾಲಾಗಿ ನೋಡಲಿಕ್ಕೆ ಹೋದರೆ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಸಿಹಿ ಜಾಸ್ತಿ ಇದೆ. ಯಾಕಂದರೆ 2ನೇ ರಾಶಿಯಲ್ಲಿರುವಂಥ ಗುರು ವಿಶೇಷವಾಗಿ ಧನಸ್ಥಾನದಲ್ಲಿ ಬಲಿಷ್ಠವಾಗಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಖರ್ಚಿಗೆ ಮೂಲವಾದಂಥ ಧನಸ್ಥಾನಗಳು ಬರುತ್ತೆ. ಮತ್ತು ಹಿಂದೆ ಕಳ್ಕೊಂಡು ಹೋದಂಥ ಒಂದಷ್ಟು ಆಸ್ತಿಪಾಸ್ತಿಗಳಿರಬಹುದು, ಅಥವಾ ವ್ಯಕ್ತಿಗಳಿರಬಹುದು, ಅಥವಾ ನಿಮ್ಮ ಜೊತೆಗೆ ಯಾವ್ಯಾವುದು ಬಿಟ್ಟು ಹೋಗಿದ್ವು ಅಂತ ಅದೆಲ್ಲ ಪುನಃ ಮರಳಿ ಗೂಡಿಗೆ ಸೇರುವಂಥ ಸಾಧ್ಯತೆಗಳಾಗುತ್ತೆ. ಹೇಳ್ತಾರಲ್ಲ, ಎಷ್ಟೋ ವರ್ಷದಿಂದ ಕಿರಿಕಿರಿಯಾಗಿ ಏನೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ದೂರ ಆಗಿರುವಂತಹ ಒಂದು ವ್ಯಕ್ತಿಗಳಿರಬಹುದು, ವ್ಯವಹಾರ ಇರಬಹುದು, ಇವೆಲ್ಲ ಸೇರಿ ಬರುತ್ತೆ. 2ನೇ ರಾಶಿಯಲ್ಲಿರುವಂಥ ಗುರು ಸೇರಿಸ್ತಾನೆ ಯಾವತ್ತೂ ಕೂಡ. ಯಾಕಂದರೆ ಗುರುವು ಈ ವರ್ಷಕ್ಕೆ ರಾಜನಾಗಿದ್ದಾನೆ. ಹಾಗಾಗಿ ಈ ಒಂದು ರಾಜನಾಗಿರುವಂತಹ ಗುರು ಒಳ್ಳೆಯದನ್ನು ನೀವು ಈ ವರ್ಷದಲ್ಲಿ ಏನಿಲ್ಲ ಮಾಡಬೇಕಾದಂಥದ್ದು ಭಗವಂತನ ನಾಮಸ್ಮರಣೆ, ಅದರ ಜೊತೆಲಿ. ಹಾಗಾಗಿ ನೀವೇನು ಚಿಂತನೆ ಮಾಡಬೇಕಪ್ಪ ಈ ವರ್ಷದಲ್ಲಿ ನೋಡಿ, ರಾಜನಾದಂತಹ ಗುರುವಿನ ಆರಾಧನೆ ನಿರಂತರವಾಗಿ ಮಾಡ್ತಾ ಹೋಗಬೇಕು. 1 ದಿವಸ 2 ದಿವಸ ಅಂತಿಲ್ಲ, ನಿರಂತರವಾಗಿ ಗುರುವಿನ ನಾಮಸ್ಮರಣೆ, ಗುರುವಿನ ಪ್ರಾರ್ಥನೆ, ಗುರುವಿನ ಆಶೀರ್ವಾದ ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಇನ್ನು ಈ ವರ್ಷದಲ್ಲಿ ಬಹಳ ಮುಖ್ಯವಾಗಿ ಧರ್ಮ ಕಾರ್ಯವನ್ನು ಯಾರ್ಯಾರು ಮಾಡ್ತಾರೋ, ಯಾಕಂದರೆ ಗುರು ಉಚ್ಚ ರಾಶಿಗೆ ಹೋಗ್ತಾನೆ. ಹಾಗಾಗಿ ಅಂಥವ್ರ ಮೇಲೆ ಭಗವಂತನ ಆಶೀರ್ವಾದ ಜಾಸ್ತಿ ಇರುತ್ತೆ. ಧರ್ಮ ಕಾರ್ಯ ಮತ್ತು ಪ್ರಾಮಾಣಿಕವಾದಂಥ ಪ್ರಯತ್ನ. ಎಷ್ಟೋ ಸಲ ನಾವು ಕೆಲವೊಂದು ಸಲ ಎಕ್ಸಾಮ್ ಬರೀತೇವೆ, ಆದರೆ ಕೆಲವೊಂದು ಸಲ ಮಾರ್ಕ್ಸ್ ಕಡಿಮೆ ಬರುತ್ತೆ, ಕೆಲವೊಂದು ಸಲ ಫೇಲು ಕೂಡ ಆಗ್ತವೆ, ವ್ಯತ್ಯಾಸವೂ ಕೂಡ ಆಗೋಗುತ್ತೆ. ಆದರೆ ನಾವು ಮಾಡುವಂಥ ಪ್ರಯತ್ನವನ್ನು ಬಿಡಬಾರದು ಖಂಡಿತವಾಗೂ.
ಯಾಕಂದರೆ ಎಷ್ಟೋ ಸಲ ಪ್ರಯತ್ನಗಳನ್ನು ಬಿಟ್ಟುಬಿಡ್ತೇವೆ ನಾವು. ಪ್ರಯತ್ನ ಬಿಟ್ಟಾಗ ಯಾವುದೂ ಕೂಡ ಸಫಲವಾಗುವುದಿಲ್ಲ ಕೆಲಸ. ಹಾಗಾಗಿ ಅಂತಹ ಪ್ರಯತ್ನವನ್ನು ನಿರಂತರವಾದಂಥ ಭಗವಂತನ ಅನುಗ್ರಹ ಸಿಗುವ ಹಾಗೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಎಷ್ಟೋ ಸಲ ನಾವು ಪ್ರಯತ್ನವೇ ಇಲ್ಲ, ಫಲ ಬರಬೇಕು ಅಂದ್ಕೊಳ್ತಾ ಇರ್ತೇವೆ. ಮನುಷ್ಯನ ಪ್ರಯತ್ನ ಬಹಳ ಮುಖ್ಯವಾದಂಥದ್ದು. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು 6 ರೀತಿಯಾದಂಥ ಪ್ರಯತ್ನವನ್ನು ನಾವು ಮಾಡಿದಾಗ 7ನೇ ಫಲವನ್ನು, ಸಪ್ತಮ ರಾಶಿಯನ್ನು ಅಥವಾ ಸಪ್ತಮ ಫಲವನ್ನು ಗುರು ಅನುಗ್ರಹಿಸ್ತಾನೆ. ಹಾಗಾಗಿ ಗುರು ಅನುಗ್ರಹ ಮಾಡಬೇಕು ಅಂತಂದರೆ ನಮ್ಮ ಪ್ರಯತ್ನವೇ ಇಲ್ಲ ಅಂತಂದರೆ ಭಗವಂತ ಏನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಆದಷ್ಟು ಧಾರ್ಮಿಕವಾದಂಥ ಆಸಕ್ತಿಯನ್ನು ಮತ್ತು ನಮ್ಮ ಧರ್ಮದ ಬಗ್ಗೆ ಕಾಳಜಿ ವಹಿಸುವಂತಹ ಪ್ರಯತ್ನವನ್ನು ಮತ್ತು ಗೋಸೇವೆಯನ್ನು ಇದನ್ನೆಲ್ಲ ನಿರಂತರ ಮಾಡ್ತಾ ಬನ್ನಿ. ಭಗವಂತನು ನಮಗೆ ಅನುಗ್ರಹಿಸ್ತಾನೆ. ಎಲ್ಲೋ ಒಂದು ಕಡೆಗೆ ಒಳ್ಳೆ ರೀತಿಯಾದಂಥ ಫಲ ಸಿಗುವ ಹಾಗೆ ಭಗವಂತನು ಅನುಗ್ರಹಿಸ್ತಾನೆ. ಇನ್ನು ನಕ್ಷತ್ರ ಪರಿಹಾರಗಳೇನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ. ಕೃತಿಕಾ ನಕ್ಷತ್ರದವರು ಈ ವರ್ಷದ ಒಂದು ಕೊನೆಯವರೆಗೂ ಕೂಡ ನಿರಂತರವಾಗಿ ಅಗ್ನಿಯ ಆರಾಧನೆಯನ್ನು ಮಾಡಿ, ನಿರಂತರವಾದಂಥ ಅಗ್ನಿಯ ಆರಾಧನೆ, ಯಜ್ಞನಾರಾಯಣನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಎಲ್ಲ ಪೂಜೆ, ಹೋಮ, ಜಪ, ಅನುಷ್ಠಾನಗಳನ್ನು ಮಾಡ್ತಾರೋ ಅಂತಹ ಒಂದು ಸಮಯಕ್ಕೂ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಯಾಕಂದರೆ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತೇನಿಲ್ಲ. ಉಳ್ಳವರು ಜಾಸ್ತಿ ಅಧಿಕವಾದಂಥ ಪ್ರಯತ್ನಗಳನ್ನು ಮಾಡಬಹುದು. ಉಳದೇ ಇದ್ದವರು ಕೈಯಲ್ಲಿ ಸಹಾಯ ಸಹಕಾರವನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಯಾಕಂದರೆ ನಾವು ಮನಸ್ಸು ಭಗವಂತನ ಚಿಂತನೆ ಮಾಡ್ತಾ ಇರಬೇಕು. ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಇಲ್ಲ ಅಂತಾದರೆ ಯಾವುದೂ ಉಪಯೋಗ ಇಲ್ಲ. ಹಾಗಾಗಿ ಭಗವಂತನ ಚಿಂತನೆ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಯಜ್ಞವನ್ನು ಆರಾಧನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ರೋಹಿಣಿ ನಕ್ಷತ್ರವು ಸಾಧ್ಯ ಆದರೆ ಶ್ರೀಮದ್ ಭಾಗವತನ ಈ ವರ್ಷದಲ್ಲಿ ನಾನು ಓದ್ತೇನೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಭಾಗವತ ಕೃಷ್ಣನ ಅವತಾರಗಳು ಮತ್ತು ಧರ್ಮದ ಬಗ್ಗೆ ವಿಶೇಷವಾಗಿ ಭಾಗವತದಲ್ಲಿ ಬರುತ್ತೆ. ಹಾಗಾಗಿ ಭಾಗವತದ ಚಿಂತನೆ, ಭಾಗವತದ ಪಾರಾಯಣೆ, ಭಾಗವತವನ್ನು ನಿರಂತರವಾಗಿ ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಅಟ್ಲೀಸ್ಟ್ ಈ ಒಂದು ಯುಗಾದಿಯಲ್ಲಾದರೂ ಕೂಡ ಒಂದು ಭಾಗವತದ ಪಾರಾಯಣೆ ಆಗಲಿ. ಭಾಗವತ ಬಹಳ ಮುಖ್ಯವಾದಂಥದ್ದು. ಇನ್ನು ಮೃಗಶಿರಾ ನಕ್ಷತ್ರ ಬಂದು 2ನೇ ಪಾದದವರು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೋ ಸೇವೆಯನ್ನು ಮಾಡಿ. ಅಥವಾ ಎಲ್ಲೆಲ್ಲಿ ಹಸು ಕಾಣುತ್ತದೆಯೋ ಅದಕ್ಕೊಂದು ನಮಸ್ಕಾರ ಮಾಡಿ. ನಿಮ್ಮ ಕೈಲಾದ ಮಟ್ಟಿಗೆ ಹಸು ಏನೇನು ತಿಂತದೆಯೋ, ಹುಲ್ಲು, ಬಾಳೆಹಣ್ಣು, ಬೂಸ ಏನೇನು ತಿನ್ನತ್ತೋ ಅದನ್ನು ಕೊಡುವಂತಹ ಪ್ರಯತ್ನ. ಅಥವಾ ನಿಮ್ಮ ಹತ್ರ ಅಷ್ಟು ಪುರುಸತ್ತಿಲ್ಲ, ಯಾಕಂದರೆ ವೃಷಭ ರಾಶಿಯವರೆಗೆ ಅಂತಂದರೆ ತಾಳ್ಮೆ ಇಲ್ಲ, ಪುರುಸತ್ತಿಲ್ಲ, ಬೇಗನೆ ಕೆಲಸ ಆಗಿಬಿಡಬೇಕು. ಹಾಗಾಗಿ ನಿಮ್ಗೆ ಟೈಮ್ ಇಲ್ಲದೇ ಇರುವುದರಿಂದ ಮಾಡ್ತಾ ಇದ್ದವರಿಗೆ ಒಂದು ನಿಮ್ಮ ಕೈಲಾದಂತಹ ಹಣ ಸಹಾಯ ಮಾಡಿದ್ರೂ ಆಗುತ್ತೆ. ಯಾಕಂದರೆ ದುಡ್ಡು ಕೊಟ್ಟರು ಕೂಡ ಅವ್ರು ಕೊಂಡ್ಕೊಂಬಂದು ಹಸುಗೆ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಒಟ್ಟಿನಲ್ಲಿ ಅಂತಹ ಆ ಗೋವಿನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ. ಅನೇಕ ಕಷ್ಟ, ಅನೇಕ ತೊಂದರೆ, ಅನೇಕ ತಾಪತ್ರಗಳೆಲ್ಲ ಪರಿಹಾರ ಆಗಿ ಈ ಪರಾಭವ ಸಂವತ್ಸರದ ವಿಶೇಷವಾದಂಥ ಶುಭವಾದಂಥ ಫಲದಿಂದ ವೃಷಭ ರಾಶಿಯವರಿಗೆ ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು ಭಗವಂತನು ಅನುಗ್ರಹಿಸಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.